ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಂಪು ಕಲ್ಲು ಸಕ್ಕರೆ ಉಪಯೋಗಿಸಿ ತುಂಬ ದಿನದ ಕೆಮ್ಮು ಮತ್ತು ಕಫವನ್ನು ಕೂಡ ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಅಂತ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿ ನಾನಿವತ್ತು ಮನೆಮದ್ದನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಸಿಕೊಳ್ಳಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ಮನೆಮದ್ದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯನ್ನು ಕಾಯೋದಕ್ಕಿಟ್ಟು ಅದಕ್ಕೆ ನಾನೀಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀರನ್ನು ಕೂಡ ಅದರ ಜೊತೆಗೇ ಸೇರಿಸ್ಕೋಬೇಕು. ಈಗ ಕಲ್ಲು ಸಕ್ಕರೆ ಮತ್ತು ಗಸಗಸೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸ್ವೀಟು ಯಾರಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ ಇಬ್ಬರಿಗಾಗುವಷ್ಟು ಮಾತ್ರ ಮಾಡ್ತಾ ಇರೋದು. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದೇ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ತುಂಬ ದಿನದಿಂದ ಕೆಮ್ತಾ ಇದ್ದರೆ ಮತ್ತು ಕಫ ಇದ್ದರೆ ನಿಜವಾಗ್ಲೂ ಇದನ್ನು ಒಂದು ಕಂಟಿನ್ಯೂ ಆಗಿ ಒಂದು 5-6 ದಿನ ಈ ರೀತಿ ಮಾಡಿಕೊಂಡು ಕುಡಿತಾ ಇದ್ದರೆ ಎಂಥ ಕೆಮ್ಮು ಮತ್ತು ಕಫನೂ ಕೂಡ ಕಡಿಮೆಯಾಗುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ಕೆಂಪು ಕಲ್ಲು ಸಕ್ಕರೆಯನ್ನು ಉಪಯೋಗಿಸಿ. ಇದು ಒಂದು ಆರೋಗ್ಯ ವೃದ್ಧಿಸುವ ಸಂಜೀವಿನಿ ಅಂತ ಹೇಳ್ಬೋದು. ನಾವು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಹಾಲು ಕುಡಿಯುವಾಗ ಬಿಳಿ ಸಕ್ಕರೆ ಬದಲು ನಾವು ಕೆಂಪು ಸಕ್ಕರೆಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಸಿದರೆ ಹಿಮೋಗ್ಲೋಬಿನ್ ಅಂಶನೂ ಕೂಡ ಜಾಸ್ತಿ ಆಗುತ್ತದೆ ಮತ್ತು ಕಫನೂ ಕೂಡ ಆಗೋದಿಲ್ಲ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.